ನಮಸ್ಕಾರ ತುಮಕೂರು. ನಾವಿದ್ದೀವಿ ಇವಾಗ ದುರ್ಗದಹಳ್ಳಿಯಲ್ಲಿ. 1 2 3 ಕಮಾನ್ ಲೆಟ್ಸ್ ಗೋ. ಸೊ ನಾವಿವತ್ತು ಬಂದಿದ್ದೀವಿ ನಮ್ಮ ಫ್ರೆಂಡ್ ಮನೆ ಹತ್ರ. ಅಭಿಷೇಕ್ ಅಂತ ನಿಮ್ಗೆಲ್ಲರಿಗೂ ಗೊತ್ತೇ ಇರುತ್ತೆ. ಸೊ ಅವ್ರ ಮನೆ ಹತ್ರ ಗಾಡಿ ಎಲ್ಲ ಪಾರ್ಕ್ ಮಾಡಿ ಸೊ ನಾವಿವಾಗ ಹೊರಟಿದ್ದೀವಿ ಹಿಡನ್ ಪ್ಲೇಸ್. ಪವರ್ ಬ್ಯಾಂಕ್ ಹಾಕೊಂಬತ್ತಾನೆ ನೋಡಿ ಗಾಯ್ಸ್. ನೋಡಿ 2 ದಿನ ಅಲ್ಲೇ ಇರಬೇಕಂತ ಫಿಕ್ಸ್ ಆಗಿಬಿಟ್ಟವನೆ. ಸೊ ಪವರ್ ಬ್ಯಾಂಕು, ಶಾಲು, ಟವಲ್ಲು, ಬ್ಯಾಗು ಯಾವ ಥರ ನೋಡಿದ್ರೆ ಹಿಂಗೆ ಟ್ರೆಕ್ಕಿಂಗ್ ಹೋಗೋರ್ನ ಇಲ್ಲೇ ಲೋಕಲಲ್ಲಿ ಇಟ್ಕೊಂಡು ಹಿಂಗೆಲ್ಲ ಮಾಡ್ತಾವನೆ. ಇದೇನು ಟ್ರೆಕ್ಕಿಂಗ್ ಅಂದ್ರೆ? ಅಯ್ಯೋ ನೀನು ಕ್ಯಾಂಪಿಂಗ್ ಹಾಕ್ಬಿಟ್ಟು ಮನೆ ಕಡೆ ಕಳಿಸ್ತೀವಿ ಬಾರ ನಿನ್ನ. ಆಕ್ಚುಲ್ ಆಗಿ ದುರ್ಗದಳ್ಳಿ ಭಾಷೆಯಲ್ಲಿ ಇದು ಟ್ರೆಕ್ಕಿಂಗ್ ಅಲ್ಲ, ಗಿಡಕ್ಕೋಗೋದು. ಸೊ ಗಾಯ್ಸ್ ಯಾವುದು ಇದೆಲ್ಲ ಕಾಮಿಡಿ ಅಂದರೆ ಅಲ್ಲೊಬ್ಬ ಮುಂದೆ ಕಾಡು ಮನ್ಸು ಸಿಗ್ತಾನೆ ಬರ್ತಾರೆ. ಬನ್ನಿ ಅಲ್ಲೋಡಿ ಲೆಫ್ಟ್ ಸೈಡಲ್ಲಿ ಇವ್ರು ನೋಡ್ರಿ, ಕಾಡಲ್ಲೇ ಹುಟ್ಟಿ ಕಾಡಲ್ಲೇ ಬೆಳೆದಿರೋರ್ ಥರ ಇದ್ದಾರೆ ಇವರು. ಬೋಕ ಮಗ ಸಮಾಚಾರ ಏನು ಮಗ? ಟಾರ್ಜನ್ ಮಗ ನೋಡ್ರಿ ನಮ್ಮ ಅಣ್ಣ ಟಾರ್ಜನ್ ಮುಖ ತೋರ್ಸ ಒಂದು ಟಾರ್ಜನ್. ಗಾಯ್ಸ್ ಒಂದು ಸಮಾಚಾರ ಕೇಳಿ ಗಾಯ್ಸ್. ಫಸ್ಟ್ ಕಟಿಂಗ್ ಮಾಡ್ಸಕ್ಕೆ ಹೇಳಿ. ಏನ್ ಗುರು ಸಮಾಚಾರ? ಫಸ್ಟ್ ಹೋಗಿ ಕಟಿಂಗ್ ಮಾಡ್ಸಲ್ಲ, ಅದೇ ಸಮಾಚಾರ. ಸೊ ಗಾಯ್ಸ್ ಇಲ್ಲಿಂದ ಏನು ದುರ್ಗದಹಳ್ಳಿಯಿಂದ ನಮ್ಮ ಸ್ಟ್ರೈಟ್ ಮಣ್ ರೋಡಲ್ಲಿ ಬಂದರೆ ಇಲ್ಲೊಂದು ಕೆರೆ ಏರಿ ಸಿಗುತ್ತೆ ಈ ಥರ. ಸೊ ಈ ಕೆರೆ ಏರಿಯಿಂದ ಲೆಫ್ಟ್ ಸೈಡು ಕೆರೆ ಹಸಿ ರೂಟಲ್ಲಿ ಹೋದರೆ ನಾವು ಹೋಗ್ತಿರೋಂಥ ಹಿಡನ್ ಪ್ಲೇಸು ಸಿಗುತ್ತೆ. ಸೊ ನೋಡಿ ಅಲ್ಲಿ ದುರ್ಗದಹಳ್ಳಿ ರೋಡಿಂದ ಆ ಕಡೆ ಬಂದರೆ ಈ ಕಡೆ ಲೆಫ್ಟ್ ಸೈಡಿಗೆ ಬಂದರೆ ಸೊ ನಾವು ಹೋಗ್ತಿರೋಂಥ ಹಿಡನ್ ಪ್ಲೇಸ್ ಸಿಗುತ್ತೆ. ಮತ್ತು ಇಲ್ಲಿ ದುರ್ಗದಹಳ್ಳಿ ಕೆರೆ ಇದೆ ನೋಡಿ, ಈ ಥರ ಇದೆ. ನಮ್ಮ ಬ್ರ್ಯಾಂಡ್ ಅಂಬಾಸಿಡರ್ ಎಲ್ಲ ದನ ಕಾಯೋದು ಮುಂದೆ ಹೋಗೋಣ. ಸೊ ನಮ್ಮ ದನ ಕಾಯೋನು ನಮ್ಮ ಬ್ರ್ಯಾಂಡ್ ಅಂಬಾಸಿಡರ್ ಮುಂದೆ ಹೋಗಿದ್ದಾರೆ. ಅವರೇ ಈ ಪ್ಲೇಸ್ ಬಗ್ಗೆ ಎಲ್ಲ ಚೆನ್ನಾಗಿ ಡೀಟೇಲ್ಸ್ ಹೇಳ್ತಾರೆ. ಬನ್ನಿ ಅವ್ರನ್ನ ಮೀಟ್ ಮಾಡಿಸ್ತೀನಿ. ಸೊ ನೋಡಿ ನಮ್ಮ ಬ್ರ್ಯಾಂಡ್ ಅಂಬಾಸಿಡರ್ ಇಲ್ಲಿ ಕುಂತಿದ್ದಾರೆ. ನಮ್ಮ ಟ್ರೆಕ್ಕಿಂಗ್ನ ಗೈಡರ್ ಇವರೇ. ಬ್ರೋ ನಿಮ್ಗೆ ಇನ್ನೂ ಒಂದು ಗೊತ್ತಿಲ್ವಾ? ನೆಕ್ಸ್ಟ್ ಕಿತ್ತಾಡಿ ಕೆರೆ ಏನಾರು ಕಾಂಪಿಟೇಷನ್ ಅಂತ ಕೊಟ್ಟರೆ ಇವರೊಬ್ಬರೇ. ನೋಡಿ ಫೇಸ್ ನೋಡಿ ಸೇಮ್ ಅವ್ರ ಥರನೇ ಇದೆ. ಎಲ್ಲ ಕೂರ್ಲೆತ್ತು ಇರಿ ಸರ್. ಕಾಡಲ್ಲಿ ಒಂದು ಸೊಪ್ಪು ಸಿಗ್ತದಲ್ಲ, ಇವರೇ ಬ್ರ್ಯಾಂಡ್ ಅಂಬಾಸಿಡರ್ಗೆ. ಯಾಕಂದ್ರೆ ಕಾಡಲ್ಲಿ ಒಂದು ಸೊಪ್ಪು ಸಿಗ್ತದೆ. ಕಾಡಲ್ಲೊಂದು ಸೊಪ್ಪು ಸಿಗ್ತದೆ. ಸೊಪ್ಪು ಹೇಳುದಿಲ್ಲ ಮತ್ತೆ ಸೊಪ್ಪು ಅಂತ ಸೊಪ್ಪು. ಸೋಡಿ ನಮ್ಮ ಟ್ರೆಕ್ಕಿಂಗ್ನ ಪಾರ್ಟ್ನರ್ಸ್ ಇವರೇ. ಇವ್ರ ಹೆಸರು ನೋಡಿ, ಇದೆ ತಾರು ಹೋಯ್ತೈತೆ. ತಾರು ಮುಂದೆ ಹೋಯ್ತೈತೆ. ಇದು ಫಾರ್ಚುನರ್ ಹಿಂದೆಗಡೆ ಬರ್ತೈತೆ. ಮೊನ್ನೆ ಬಂದಿದ್ದು ಇವ್ನ ಸೆಡೆ ನನ್ ಮಗ. ಈ ಕಡೆ ಕೊಡ್ಸು, ಆ ಕಡೆ ಕಲ್ಲ. ಅವನ್ ಆ ಕಡೆ ಕೊಡಿಸ್ತವನೆ. ಏನು ಜಿಮ್ನಿ? ಹಾ ಇದು ಜಿಮ್ಮಿ. ಇದು ಜಿಮ್ಮಿ. ಇದು ಓಕೆ ಸುಜುಕಿ ಕಂಪ್ನಿ ಜಿಮ್ಮಿ. ಇದು ಅಣ್ಣೊಂದು ಫೋನ್ ಬಿತ್ತು, ಹೊಡೆದಾಗೈತೆ ಪವರ್ ಅಣ್ಣೊಂದು ಎತ್ಕೊಳ್ಳಲು ಸಾಕ್ಲವು. ಹೊಡೆದಾಗಿರೋದು ಎಷ್ಟು ಸರಿ ಹೊಡೆದತ್ತದ ಬಿಡ್ಲಾ? ಅದೂ ಒಂದು ಇದಾಗ್ಬಿಡುತ್ತೆ. ಐ ಆಮ್ ಸೋ ರಿಚ್. ನೀವು ಬಿಡ್ರಿ ಸಾವ್ಕಾರ ಮಂದಿ. ನೀವೇನು ಬಿಡ್ರಿ ಸೌಕರ್ ಮಂದಿ. ಬ್ರೋ ನಿಮಗೆ ಗೊತ್ತಾ ಈ ದುರ್ಗದಹಳ್ಳಿ ಅನ್ನೋದು ಯಾಕೆ ಮುಂಚೆಯಿಂದನೂ ಸ್ವಲ್ಪ ಹೆಸರಿದೆ ಅಂತ? ಯಾಕಪ್ಪ? ಇಲ್ಲಿ ರೈಟ್ ಸೈಡಿಗೆ ಕೆರೆ ಕಾಣಿಸ್ತಿದ್ದೀರಾ ನೀವು? ಅವಾಗಲೇ ತೋರಿಸ್ಕೊಂಬಂದ್ರಲ್ಲ. ಈ ಕೆರೆ ಅನ್ನೋದು ಬಂದ್ಬಿಟ್ಟು ಮನುಷ್ಯರು ತಗ್ಸಿರೋದಲ್ಲ. ಮುಂಚೆಯಿಂದನೂ ಸಹ ಇಲ್ಲಿ ಕಾಡುಗಳ ಮಧ್ಯೆ ಇಲ್ಲಿ ಕೆರೆ ಅವಾಗಲಿಂದ ಲೊಕೇಟ್ ಆಗಿದೆ. ನಮ್ಮ ಅಭಿಷೇಕ್ ಅವರು ನಾನು ಫಸ್ಟ್ ಟೈಮ್ ಇಲ್ಲಿಗೆ ಬಂದಾಗ ಹೇಳಿದ್ದೆ ಅದು. ಈ ಕಾಡಲ್ಲಿ ಎಕ್ಸ್ಪ್ಲೋರ್ ಮಾಡೋದು ಕಡಿಮೆ ತುಂಬ. ಯಾಕೆಂದರೆ ಬಂದಿರೋ ಜನಗಳೆಲ್ಲ ಡಿ ಡಿ ಹಿಲ್ಸ್ ಬಗ್ಗೆ ತುಂಬ ಗೊತ್ತಿರುತ್ತೆ ಅವ್ರಿಗೆ. ಅದಾದಮೇಲೆ ನೋಡಿರ್ತಾರೆ, ಡಿ ಡಿ ಹಿಲ್ಸ್ ಸುತ್ತಮುತ್ತ ಹೋಗಿರ್ತಾರೆ, ನಾಮಚಿಲ್ಮೆ ನೋಡಿರ್ತಾರೆ. ಆದರೆ ಯಾರೂ ಕೂಡ ಈ ಕಾಡೊಳಗಡೆ ಬರೋಲ್ಲ. ಯಾಕೆಂದರೆ ಇಲ್ಲಿ ಫಾರೆಸ್ಟ್ ಏರಿಯಾ ಡಿಪಾರ್ಟ್ಮೆಂಟಲ್ಲಿ ಅಲೋ ಮಾಡಲ್ಲ ನಿಮಗೆ ಕಾಡೊಳಗಡೆ ಬರೋಕ್ಕೆ. ಸೊ ಇಲ್ಲಿರೋ ಲೋಕಲ್ ಅವರ್ಸ್ಗೆ ಮಾತ್ರ ಅಥಾರಿಟೀಸ್ ಇರುತ್ತೆ. ಏನು ಕಾಡೊಳಗಡೆ ದನ ಮೇಯ್ಸೋಕ್ಕೆ, ಓಡಾಡೋಕ್ಕೆ. ಇವನ್ನ ಒಂದು ಹೇಳ್ಬೇಕಂದ್ರೆ ನೀವು ಈ ಸೆಂಟ್ರಲ್ಲಿ ನಿಂತ್ಕೊಂಡ್ರೆ ಒಂದು ಕಡೆ ಸುತ್ತಮುತ್ತ ಎಲ್ಲಿ ನೋಡಿದ್ರೆ ಬೆಟ್ಟಗಳು ಕಾಣಿಸುತ್ತೆ. ಬೆಟ್ಟಗಳು ಬಿಟ್ಟರೆ ನಿಮ್ಗೇನೋ ಕಾಣಿಸಲ್ಲ. ಮಳೆಗಾಲದಲ್ಲಿ ಬಂದರೆ ಮಾತ್ರ ಒಳ್ಳೆ ಪ್ಲೇಸ್ ಅಂತ ಹೇಳ್ಬೋದು. ಸೊ ಇಲ್ಲೇನೆಲ್ಲ ಮರಳಿದೆ, ನೀವೇ ನೋಡ್ತಿರ್ಬೋದು ಯಾವ ಥರ ಇರುತ್ತೆ ಅಂತ. ನೋಡಿ ಇಲ್ಲೆಲ್ಲ ಕಾಣಿಸ್ತಿದೆಯಲ್ಲ ನೋಡಿ. ಅಂದರೆ ಇದೆಲ್ಲ ನೀರು ಹರಿಯುವಂಥ ಜಾಗ. ಈಗ ಸದ್ಯಕ್ಕೆ ಮಳೆ ಬೀಳ್ದಿರೋ ಕಾರಣ ಇದೆಲ್ಲ ಮಾಮೂಲಿ ಮಣ್ಣು ಥರ ಇದೆ. ಬಟ್ ನೀರು ಹೋಗೋ ಟೈಮಲ್ಲಿ ಮಾತ್ರ ಸಖತ್ತಾಗಿರುತ್ತೆ. ಅಂದರೆ ಇಲ್ಲೇನು ಆಳ ಇರಲ್ಲ, ಬಟ್ ಕಾಲು ಮಟ್ಟದವರೆಗೂ ನೀರು ಬರೋದ್ರಿಂದ ಮಸ್ತ್ ಟ್ರೆಕ್ಕಿಂಗ್ ಪ್ಲೇಸ್ ಅಂತ ಹೇಳ್ಬೋದು ಇದನ್ನ. ನೋಡಿ ಈ ಕಡೆಯಿಂದೆಲ್ಲ ಹರ್ಕೊಂಬರುತ್ತೆ ನೀರು. ಬ್ರೋ ಟಾರ್ಜನ್ ಅವ್ರು ಏನಾದ್ರು ಕಾಣಿಸ್ಕೊಂಡ್ರೆ ನಿಮಗೆ? ಎಲ್ಲಿ ಕಾಣಿಸ್ತಾನೆ ಗುರು? ಅವನು ಪ್ಲೇಸ್ ತೋರಿಸ್ತೀನಿ, ಅದು ತೋರಿಸ್ತೀನಿ, ಇದು ತೋರಿಸ್ತೀನಿ ಅಂತ ಕರ್ಕೊಂಬಂದು ದನ ಹೊಡ್ಕೊಂಡು ಮುಂದಕ್ಕೆ ಹೋಗೋ ನಮ್ಮನ್ನು ಇಲ್ಲಿ ಬಿಟ್ಬಿಟ್ಟು ಏನು ಮಾಡ್ಬೇಕು ಹೇಳ್ರಿ ಅವನಿಗೆ? ಅವ್ನು ಮಾಡಿ ಬಿಟ್ಟು ಹೋಗ್ಬಿಟ್ಟವನೆ. ನಾವು 3 ಜನ ಇಲ್ಲಿ ದಾರಿ ಗೊತ್ತಾಗ್ದಿರಿ ಯಾವುದ್ಯಾವುದೋ ದಾರಿಯಲ್ಲಿ ಬರ್ತಾಯಿದ್ದೀವಿ.
ಸೊ ನೋಡಿ ಈ ತರ ಇದೆ. ನಮ್ಮ 3 ಜನದ ಪ್ರಾಣಕ್ಕೆ ಏನಾದ್ರು ಹಾನಿ ಆದ್ರೆ ಗೈಸ್ ಅವನೇ ಕಾರಣ. ಅಭಿಷೇಕ್ ಅಂತ ದುರ್ಗದಳ್ಳಿ ಇದೇ ಊರ ಒಂದು. ನಮ್ಮ 3 ಜನಕ್ಕೆ ಏನೇ ಹೆಚ್ಚು ಕಡಿಮೆ ಆದ್ರೂ ಅವನೇ ಕಾರಣ. ಇಟ್ಕೊಳ್ಳಿ. ಇಲ್ಲಿ ಯಾರೋ ನಗ್ತಿರೋ ಸೌಂಡ್ ಬರ್ತಿದೆ ಗೈಸ್. ಮೋಸ್ಟ್ಲಿ ನಮ್ಮ ಟಾರ್ಜನ್ ಇಲ್ಲೇ ಇರಬೇಕು. ಅಲ್ಲಾಗಿದ್ನಲ್ಲ ಟಾರ್ಜನ್ ನಮ್ಮ ಬ್ರ್ಯಾಂಡ್ ಅಂಬಾಸಿಡರ್ ಇಲ್ಲೇ ಎಲ್ಲ ಇರಬೇಕು. ಇಲ್ಲೇ ಎಲ್ಲ ಇರ್ತಾನೆ, ಬನ್ನಿ ನೋಡೋಣ. ನೋಡಿ ನಮ್ಮ ಟಾರ್ಜನ್ನು ಮತ್ತೆ ನಮ್ಮ ಬ್ರ್ಯಾಂಡ್ ಅಂಬಾಸಿಡರು ಅವರು ಇನ್ನೊಬ್ರು ವೇಸ್ಟ್ ಆಫ್ ಇಂಡಿಯಾ ಇಲ್ಲೇ ಇದ್ದಾರೆ. ಕನ್ನಡದ ಮಕ್ಕಳೆಲ್ಲ ಒಂದಾಗಿ ಬನ್ನಿ. ನೋಡಿ ನಮ್ಮ ಬ್ರ್ಯಾಂಡ್ ಅಂಬಾಸಿಡರ್ ನಿಮ್ಗೆ ಎಷ್ಟೊತ್ತಿನಪ್ಪ ಕರಿಯೋದು? ಏನ್ ಇಷ್ಟತಿ ಕರಿಯೋದು? ಎಷ್ಟೊತ್ತಿನ ತನಕ ಇದೆ? ಪ್ಲೇಸ್ ತೋರಿಸ್ತೀನಿ ಅಂತ ಕರ್ದವನು ಕ್ಯಾಮ್ರಾಮನ್ ಒಬ್ಬೊಬ್ನೇ ಹೋಗೋದಲ್ಲ. ಏನಾಗಲ್ವಣ? ಏನಾಗಲ್ಲ ಅಲ್ಲ ಪಕ್ಕನ ಇಕ್ಲಾ ಪ್ಲೇಸ್ ತೋರಿಸ್ತೀನಿ ಅಂತ ಕರ್ಕೊಂಡ್ ಬಂದವನು ಜೊತೆ ಕರ್ಕೊಂಡು ಹೋಗ್ಬೇಕು. ಎಲ್ಲಾರು ಬಿಟ್ಟೋಗೋದಲ್ಲ. ಶ್ರೀಮಂತರು ನೋಡಿ ಫ್ರೆಂಡ್ಸ್, ಫೋನ್ ತಳಿತಾರೆ ನೋಡಿ. ನೀವೆಲ್ಲ ಬೇಕಾದ್ರೆ ಬಟ್ಟೆ ತೊಳಿಬೋದು, ಹಬ್ಬ ಅಂದ್ರೆ ಪಾತ್ರೆ ತೊಳಿಬೋದು, ಇಲ್ಲ ಚಪ್ಪಲಿ ತೊಳಿಬೋದು. ಅವ್ನ್ ಗುಂಡ ಬೇರೆನೆ ತೊಳಿತಾನ. ಅವನಿ ಅಲ್ಲಿದ್ದಾನಲ್ಲ, ಅವ್ನ್ ಬೆಳಗ್ಗೆ ಏನೇನೋ ತೊಳಿತಾನೆ. ಅದ್ ನಮ್ಗೆಲ್ಲ ಯಾಕೆ? ನೀವು ತೊಳೆಯಲ್ವಾ? ನೆಟ್ವರ್ಕ್ ಇಲ್ಲ ಅಂತ ಚಿಂತೆ. ನಾವು ಪಬ್ಜಿ ಆಡೋಣ ಅಂತ ಮಂತಾಗಿಂದ ಇಲ್ಲಿಗೆ ಬಂದ್ರಿ, ಊರ್ತಾಗ ಇಲ್ಲೂ ನೆಮ್ಮದಿ ಇಲ್ವೇ? ನೋಡಿ ಹಾವು ಪೊರೆ ಬಿಟ್ಟಿರೋದು ಎಷ್ಟು ಉದ್ದ ಐತೆ. ನಾವು ಎಷ್ಟು ಉದ್ದ ಇದ್ದಕ್ಲ ಅಪ್ಪ. ನೀ ಎಕ್ಸ್ ಗರ್ಲ್ ಫ್ರೆಂಡ್ ಇದ್ದಂಗವಳೆ. ಯಾರಿಗೆ? ನಂದೇ ಅನ್ಸುತ್ತೆ ಬಿಡು, ಮುಂದೆ ನೋಡು. ಇಷ್ಟುದ್ದ ಐತೆ. ನಾನು ನವಿಲ್ ಗರಿ ಹಿಡ್ಕೊಂಡು ಆಟ ಆಡ್ತವನೆ. ಎಷ್ಟು ಅಡಿ ಇರ್ಬೋದು ಮಗ ಇದು? ಸ್ಟಡಿ ಐತೆ ಇದು ಅಂದಾಜು. ಒಂದು 7 ಅಡಿ ಸರಿ ಇಲ್ಲ, ಒಂದು 6 ಅಡಿ. ಪೊರೆ ನೋಡಿದ್ವಲ್ಲ, ಒರಿಜಿನಲ್ ಹಾವು ಸಿಕ್ಕಿದ್ರೆ ಹೆಂಗಿರುತ್ತೆ ಇವಾಗ? ಗುಲಾಬ್ ಜಾಮೂನ್ ಗಲಗಲ. ಗುಲಾಬ್ ಜಾಮೂನ್ ಅಲ್ಲ, ಗಲ 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 ಅಂತ ಅಲ್ಲಾಡಿ ನೇರಳೆ ಬಂದ್ಬಿಡ್ತು. ಅಲ್ಲ, ಓಟ ಮನೆ ಕಡೆ ಓಟ. ಗಂಡವಿಲ್ ನೋಡ್ದ? ಗಂಡವಿಲು ನವಿಲೇ. ಅಣ್ಣ ಡ್ಯಾನ್ಸ್ ಮಾಡ್ತಾನೆ ಇವಾಗ. ಹತ್ರ ಕಿತ್ಕೊಳ್ಳೋ ನವಿಲ್ ಗರಿ, ಹತ್ರ ಕಿತ್ಕೊಳ್ಳೋ. ಇಲ್ಲೇ ದನಕರುಗಳೆಲ್ಲ ಈಜಾಡೋದು. ಸ್ವಿಮ್ಮಿಂಗ್ ಪೂಲ್. ಬಂದು ಅಲ್ಲೇ ನೀರು ಕುಡಿಯೋದು. ಆನೆ ಒಂದು ಇಲ್ಲಿ, ಕಳ್ಳಿ ಒಂದು ಇಲ್ಲಿ, ಅವನ್ ಬಂದು ಅಲ್ಲಿ ನೀರ ರೀತಿಯ ಸೌಂಡು. ನಿಮ್ಗೆ ಏನಾರು ರಿಪ್ಲೇಸ್ ಗೊತ್ತಾ ಬ್ರೋ? ನನ್ನ ಲೋಡನು ಗೊತ್ತಿಲ್ಲ, ಬಂದಿರೋದೇ ಇವತ್ತು. ಬ್ಯಾಗಲ್ಲಿ ಪುಳಿಯೋಗರೆ ಐತೆ ಅಂತ ಬಂದಿದ್ದೀನಿ. ಇಲ್ಲ ಮನೆ ಮಲಿಕೊಂಡು ಮನೇಲಿ ಪುಳಿಯೋಗರೆ ಇರ್ಲಿಲ್ವಾ? ಇಲ್ಲಿದ್ಕೆ ಅಲ್ವಾ ಇಲ್ಲಿಗೆ ಬಂದಿದ್ದು. ಬ್ರೋ ನಿಮ್ಗೆ ಏನಾರು ರಿಪ್ಲೇಸ್ ಗೊತ್ತಾ ಬ್ರೋ? ಇವನು ಈ ಪ್ಲೇಸ್ಗೆ ಹೊಸಬ ಇರ್ಬೋದು, ಅದ್ರ ಕಾಡಿಗೆ ತುಂಬಾ ಅಳಬ. ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಬ್ರೋ. ನವಿಲ್ ಗರಿ ಎಲ್ಲಿ ಕರ್ಕೊತಿದ್ದೀರ ಅವರು? ತಗೊಂಡು ಅಡಕ್ ಬಡ ಬಡ ಅವನಿಂದ ನವಿಲ್ ಗರಿ ಬಿಟ್ಟೇ ಇಲ್ಲ ಅವನು. ಸರ್ 2 ಮಾತು ನಿಮ್ಗೆ ಈ ಜರ್ನಿ ಬಗ್ಗೆ. ನಂಗೇನು ಗೊತ್ತಿಲ್ಲ ಸರ್. 7 ಮೀಟ್ರ್ ಕುಡ್ತಾವ ನಾನು ಅಂದಂತ ಹೇಳಿ ಸೆಂಟ ಬೆಲೆ ಅದಾನ ನಿಮ್ಮ 7 ಮೀಟ್ರ್ ಕುಡಿದೇವ್ರ ಅನ್ನೋದು ನಾನು 2 ಮಾತು ಮುಗಿದು ಅಂತ ಹೇಳ್ಬೋದು. ನಿನ್ ಸೈಕ ನನ್ನ ಮಗ ಫೋನ್ ಹಿಡ್ಕೊಂಡು ಕುತ್ಕೊಂಬಿಟ್ಟ. ಬ್ರೋ ನಿಮ್ ಬಗ್ಗೆ ಏನಾರು ಹೇಳಿ ಬ್ರೋ. ಅವನ ಬಗ್ಗೆ ಇಂಟರ್ವ್ಯೂ ಅಲ್ಲಿ ಹೇಳ್ಬೇಕಾಗ್ತತೆ ಅಂತ ಅವ್ನ ಕೆಲ್ಸಕ್ಕೆ ಹೋಗಿಲ್ಲ. ಇಂಟರ್ವ್ಯೂ ಕರೀತಾರೆ ಅಂತ ಕಂಪ್ನಿಗಳಿಗೆ ಹೋಗಲ್ಲ ಅಂತಾನೆ. ನೀನ್ ಇವಾಗ ಅವನ ಬಗ್ಗೆ ಹೇಳು ಅಂದ್ರೆ ಏನ್ ಹೇಳ್ದಾನ ಅವನು? ನನ್ನ ಜೊತೆಗಿದ್ದ ಅಣ್ಣ ತಿಳ್ಕೊಂಡೈತಲ್ಲ. ಅವತ್ತೊಂದು ಕಂಪ್ನಿಲಿ ಕೆಲಸ ಐತೆ ಹೋಗೋ ಅಂದ್ರೆ ಇಂಟರ್ವ್ಯೂ ಮಾಡ್ತಾರ, ನಾನು ಹೋಗಲ್ಲ. ಇಂಟರ್ವ್ಯೂ ಮಾಡ್ತಾರೆ ಅಂದ್ರೆ ನಾನು ಹೋಗಲ್ಲ. ಬ್ರೋ ನಮ್ಮ ಹುಡುಗರು ಏನೇ ಇರ್ಲಿ ಹಳ್ಳಿಯವರು ಅಂತ ಹೇಳ್ಬೋದು, ನಮ್ಮಷ್ಟು ರಿಚ್ ಆಗಿರೋರು ಯಾರೂ ಇಲ್ಲ. ಫೋನ್ ನೋಡ್ರಿ ಯಾವ್ದಿರೋದು? ಸ್ಯಾಮ್ಸಂಗ್. ಒಂದು ಸೆಕೆಂಡ್ ಇರಿ ಸರ್, ಇರಿ ಬ್ರೋ, ಅವ್ರು ಹೇಳ್ತೀರಾ ಬ್ರೋ. ಫೋನ್ ನೇಮೇನು ಬ್ರೋ? ಸ್ಯಾಮ್ಸಂಗ್ S24. ಬ್ರೋ ನಿಮ್ಮ ಫೋನ್ ತೆಗೀರಿ ಬ್ರೋ. ನಮ್ದು ಚಿಕ್ಕದು ಬ್ರೋ. ಅದಕ್ಕೆ ತೆಗೀರಿ ಬ್ರೋ. ತೆಗೀರಿ ಅಂತೆ ಫೋನ್ ಯಾವುದು ಬ್ರೋ?
14+. ನಿಮ್ದು ಅಣ್ಣ ಫೋನೇ ಇಲ್ಲ ಅಣ್ಣ. ಈ ಕಾಂಜಿ ಪಿಂಜಿ ನನ್ನ ಮಕ್ಕಳೆಲ್ಲ ಫೋನ್ ಯೂಸ್ ಮಾಡೋದಕ್ಕೆ ನಾನು ಫೋನ್ ಯೂಸ್ ಮಾಡೋದೇ ಬಿಟ್ಬಿಟ್ಟಿದ್ದೀನಿ ಸರ್. ಸರ್ ಮಸಾಲ ಹೈ ಇಜ ಹೈ ಹೈ ಇಜ ಹೈ. ಯಾಕೆ ಸ್ಕೂಲ್ಗೆಲ್ಲ ಫಾರ್ಚುನರು ತಾರು ಅಂತ ಹೆಸರಿಕ್ಬಿಟ್ಟು ನನ್ನ ದನ ಮಾಡ್ಕೊಂಬಿಟ್ಟವನು ಅವನು. ಯಾಕೆ ಜನರೇ ಓ ಕಿಪಿ ಫ್ಯಾನ್ಸು. ಅಯ್ಯೋ ಯಾಕೆ ಜನರೇ ಮಗ ಯಾವ್ದೋ ಬೇಲಿ ಸುಂದಾಗೆಲ್ಲ ಕರ್ಕೊಂಡು ಹೋಯ್ತಾವನೆ. ಎಲ್ಲಿ ಕರ್ಕೊಂಡು ಹೋಯ್ತಾನೆ ಅಂತ ಅವಲಿಂದನು ಹೇಳ್ತಾನೆ ಇಲ್ಲ ಅವನು. ಅದು ಹಿಡನ್ ಪ್ಲೇಸ್ ಅನ್ನಲ್ಲ. ಏನ್ ಗೊತ್ತಾ, ಅವನು ಬೆಂಗಳೂರಿಂದ ಬಂದ. ಫಸ್ಟ್ ನಂದಿ ಹಿಲ್ಸ್ಗೆ ಹೋಗೋಣ ಅಂದ. ಆಮೇಲೆ ನಾನ್ ನಂದಿ ಹಿಲ್ಸ್ ಬೇಡ, ಇವತ್ತು ವೀಕೆಂಡು ರಶ್ ಇರುತ್ತೆ ಅಂದ. ಅಲ್ಲ ಅಂದೆ ಯಾವ್ದೋ ಕೋಟೆಗೆ ಹೋಗೋಣ ಅಂದ. ಯಾವ ಕೋಟೆನೋ ಅದು? ಚಿತ್ರದುರ್ಗ ಹೋಗೋಣ ಅಂದ. ಅದಕ್ಕೂ ಬೇಡ ಅಂದು. ಕೊನೆಗೆ ಅಲ್ಲಿ ಇಲ್ಲಿ ಹೋಗೋಣ ಅಂತೆಲ್ಲ ಮಾತಾಡಿ ಒಂದ್ ದಿವಸ ವೇಸ್ಟ್ ಮಾಡಿ ಇವಾಗ ಇಲ್ಲೇ ಗಿಡಕ್ಕೆ ಹೋಗೋಣ ಅಂತ ನಿನ್ ಜೊತೆ ದನ ಕಾಯಕ್ ಕರ್ಕೊಂಬಂದವನು. ಈಗ ಇಬ್ರಿಗೂ ಹೊಡಿಬೇಕು ಅಂತ ಅಲ್ಲಿಗೆ ಹೇಳ್ತಿದ್ಯಾ? ಖಂಡಿತವಾಗ್ಲು ನೀವು ಯಾರು ನೋಡಲ್ಲ. ನೀನು ಹಿಡನ್ ಪ್ಲೇಸ್ ತೋರಿಸ್ತೀನಿ ಅಂತ ಕರ್ಕೊಂಬಂದು ಇಲ್ಲಿ ಬರೀ ದನ ಮೇಯಿಸ್ತಾ ಇದ್ಯಾ ನಮ್ ಕೈಯಲ್ಲಿ. ನೀನು ಗೊತ್ತು ಹಿಡನ್ ಪ್ಲೇಸು. ಅದೇ ಹಿಡನ್ ಆಗೈತೆ. ಇಂಥವ್ರ ಜೊತೆ ನಾವು ಬದುಕ್ತಾ ಇದೀವಿ. ಜನಗಳು ಬಂದು ಹೆಂಗಿದ್ದೀರಾ ಅಂತ ಕೇಳ್ತಾರೆ. ಉತ್ತರ ಏನ್ ಕೊಡ್ತೀರಾ? ಉಳ್ಕೊಂಡ್ ಬಾರಪ್ಪ ನೀನು. ಎಲ್ಲ ಮದ್ವೆಗಳಿಗೂ ಹೋಗ್ಬಿಟ್ಟು ಎಲ್ಲ ಮದ್ವೆಗಳಿಗೂ ಹೋಗ್ಬಿಟ್ಟು ಮದ್ವೆ ಹುಡ್ಗ ಹುಡ್ಗಿ ಫೋಟೋ ತೆಗಿಯೋ ಅಂದ್ರೆ ಅಲ್ಲಿ ಬರೋ ನೆಂಟ್ರುಗಳ್ದು ಬರೀ ಹುಡ್ಗಿರ್ದು ಫೋಟೋ ತಕ್ಕೊಂಡು ಬತ್ತೀಯ, ನಮ್ಗೆ ಹೇಳ್ತೀಯ ಜನ ಹೆಂಗವ್ರೆ ಅಂತ ಕೇಳ್ತೀಯ. ನೀವು ತೆಗೀರಿ ಒಟ್ಟ ಉರಿಯಾಕ. ನೀವು ತೆಗಿದ್ರೆ ನಾವು ಫೋಟೋಗ್ರಾಫರ್ ಅಲ್ವಲ್ಲಮ್ಮ. ನೀವು ಮುಸ್ತಾಫಾ ಫೋಟೋಗ್ರಾಫರ್. ಬೆಲೆ ಕೊಡ್ರಲ್ಲಿ ಸಿನಿಮಾಟೋಗ್ರಾಫರು. ನಾವಿಲ್ಲಿ ನೋಡಿಕೊಂಡು ಗುಂಡ ಹೊರಟೋದ. ಇದು ಪ್ಲೇಸು, ಈ ಜಾಗದ ಹೆಸರು ಹುಲಿಕಟ್ಟೆ ಅಂತ ಅಂದ್ಬಿಟ್ಟು. ಹುಲಿ ಬರ್ತಾವ ಇಲ್ಲಿಗೆ? ಹುಲಿ ಬರಲ್ಲ, ಹುಲಿ ಗಿಡ ಅಂತ ಅಂದ್ಬಿಟ್ಟು ಬರ್ತವೆ. ಇಲ್ಲಿ ಸಿಕ್ಕಾಪಟ್ಟೆ ಇದ್ದು ಮೊದಲು. ಈಗ ಇದು ಫಾರೆಸ್ಟಿಗೆಲ್ಲ ಜಾಸ್ತಿ ಸಸಿಗಳನ್ನ ಇಡಬೇಕು ಅಂದ್ಬಿಟ್ಟು ಅವಾಗ ಇದು ಫುಲ್ ಎಲ್ಲ ಗುಂಡಿ ತೆಗೆದ್ರಲ್ಲ JCP ಎಲ್ಲ ಬಂದಾಗ, ಹಂಗಾಗಿ ಇದೆಲ್ಲ ಫುಲ್ ಕ್ಲಿಯರ್ ಮಾಡಿಬಿಟ್ರು. ಹಂಗಾಗಿ ಈಗ ಇಲ್ಲೇನೂ ಇಲ್ಲ, ಬರೀ ನೀರು ನಿಂತ್ಕೊಂಡೈತೆ. ಅದು ಲಾಸ್ಟ್ ಇಲ್ಲಿ ಒಂದು 3 ವರ್ಷದ ಮುಂಚೆ ಬಂದು ಆಗ ಅಲ್ಲಿ ಓಪನ್ ಆಯ್ತಲ್ಲ, ಅದು ಕೆರೆದು ಅದು ಏರಿ ಥರ ಹಂಗೆ ಇತ್ತು. ಅದು ಹೊಡೆದೋಗ್ಬಿಟ್ಟು ಪೂರ್ತಿ ನೀರೆಲ್ಲ ಇಲ್ಲಿ ಸ್ಟಾಕ್ ನಿಲ್ಲಲ್ಲ ಈಗ. ಮೊದ್ಲಿಗೆ ಹಂಗೂ ಹಿಂಗೂ ಸ್ಟಾಕ್ ಇರೋದು ಇದು. ಅಲ್ಲಿ ಕಾಣಿಸ್ತಿರೋ ಗುಡ್ಡ ಯಾವುದು? ಅದು ಗುಡ್ಡ, ಅದು ಅದರ ಹೆಸರು ಸತ್ತಿಗಲ್ ಅಂತ. ಬಿಟ್ಟದ ಪಕ್ಕದಲ್ಲೇ ತಾನೇ, ಆಪೋಸಿಟ್ ಅದು. ಆ ವ್ಯೂ ಪಾಯಿಂಟ್ ಐತಲ್ಲ ದೇವರೇಂದ್ರದಿಂದ, ಅಲ್ಲಿಂದ ಕ್ಲೀನು ಕಾಣಿಸ್ತೈತೆ ಅದು. ಅಂದರೆ ಅದು ಸ್ವಲ್ಪ ಲೈಟಾಗಿ ಸೈಡ್ ಆಗ್ತೈತೆ, ಬಟ್ ಅದು ಕರೆಕ್ಟಾಗಿ ಫ್ರಂಟಾಗಿ ನೋಡಿದ್ರೆ ಒಂದು ಥರ ಕಾಣಿಸ್ತದೆ ಅದು. ಅಂದರೆ ನಿಮ್ಮೂರು ಸುತ್ತಮುತ್ತ ಫುಲ್ಲು ಬೆಟ್ಟನೇ. ಎಕಡೆಯಿಂದ ಎಷ್ಟು ಕಿಲೋಮೀಟ್ರ್ ಹೋದ್ರೂ ನೀವು ತಪ್ಪಿಸ್ಕೊಳಕ್ಕಾಗಲ್ಲ. ಹೋಗ್ಬೋದು, ದೂರ ಹೋಗ್ಬೇಕು. 10 ಕಿಲೋಮೀಟರ್ ಮಿನಿಮಮ್ ಇದ್ದೇ ಇರುತ್ತೆ ಸುತ್ತಮುತ್ತ. ಈಗ ಇಲ್ಲಿ ನಮ್ಮೂರಿಗೆ ಬಂದು ಸುಮಾರು ಅಂದ್ರೆ ತುಮಕೂರಿಂದ ಒಂದು 16 ಕಿಲೋಮೀಟ್ರ್ ಇಲ್ಲಿಗೆ ಬರಬೇಕು. ಅಲ್ಲಿಗೆ ಬೆಳಗುಂಬ ಬರ್ತದಲ್ಲ, ಬೆಳಗುಂಬದಿಂದ ಸುಮಾರು ಇಲ್ಲಿಂದ ತನಕ ಒಂದು 10 ಕಿಲೋಮೀಟ್ರು ಫುಲ್ಲು ಫಾರೆಸ್ಟ್ ಏರಿಯಾ. ತಿರ್ಗಿ ಇಲ್ಲಿಂದ ನೆಕ್ಸ್ಟ್ ಇನ್ನು ಊಡಿಗೆರೆ ತನಕನೂ ಫಾರೆಸ್ಟ್ ಏರಿಯಾನೇ ಬರೋದು. ಈ ಸೈಡ್ ಹೋದ್ರು, ಈ ಸೈಡು ಚಿನ್ಗ ಆಲ್ಮೋಸ್ಟ್ ಅಲ್ಲಿಂದ ತನಕನೂ ಫುಲ್ ಫಾರೆಸ್ಟ್ ಇರೋದು. ಸಿಕ್ಕಾಪಟ್ಟೆ ದೊಡ್ಡದಾಗೈತೆ. ಒಟ್ನಾಗ ದೇವರಾಯನದುರ್ಗ ಸ್ಟೇಟ್ ಫಾರೆಸ್ಟ್ ಇದು. ಒಟ್ಟಿನಲ್ಲಿ ನೀವು ಯಾರು ಗೊತ್ತಿಲ್ದಿರೋರು ಯಾರಾದರೂ ಬಂದರೆ ಮಾತ್ರ, ಕಳೆದೋದ್ರೆ ಮಾತ್ರ 2 ದಿವಸ ಸಿಗಲ್ಲ ನೀವು. ಹಂಗೆ ಏನು ಹೇಳ್ತಿದ್ವಲ್ಲ, ಇನ್ನೇನು ಹತ್ತತ್ರ ಇದ್ದೀವಿ. ಪ್ಲೇಸ್ ನೋಡಿರಂತೆ, ಬನ್ನಿ ಯಾವ ಥರ ಇದೆ ಅಂತ. ಎಷ್ಟು ದೂರ ಆಯ್ತಾ? ಅಷ್ಟೇನಾ? ನಮ್ಮ ಬಾಸ್ ತೋರಿಸ್ತಾರಂತೆ, ಬನ್ನಿ. ಅದೇನೋ ಗೊತ್ತಿಲ್ಲ, ಪ್ರತಿ ವಿಡಿಯೋದಲ್ಲೂ ನಮ್ಮ ಬಾಸ್ ಇಲ್ಲ ಅಂದ್ರೆ ಅದು ವಿಡಿಯೋನೇ ಅಲ್ಲ. ನಮ್ಮ ಬಾಸ್ ಅಂದರೆ ಯಾರು ಅಂತ ಅರ್ಥ ಆಗಿರುತ್ತೆ ಅನ್ಸುತ್ತೆ. ಅಲ್ಲೋಗಿ ತೋರಿಸ್ತೀವಿ, ಬನ್ನಿ. ಹೇಳಿದ್ವಲ್ಲ, ಇಲ್ಲೇ ಇದ್ದಾರೆ ಅಂದ್ಬಿಟ್ಟು. ಇದು ಸುತ್ತಲೂ ಕಾಡಿದೆ, ಇಲ್ಲಿ ಸೆಂಟ್ರಲ್ಲಿ ಇರೋದು ಇದು. ಇಲ್ಲಿಗೆ ಯಾರು ಆಲ್ಮೋಸ್ಟ್ ಅಲ್ಲಿ ಯಾರೂ ಬರೋದಿಲ್ಲ. ಇಲ್ಲಿಗೆ ಹಿಂಗೆ ದನ ಹೊಡ್ಕೊಂಡು ಇಲ್ಲೇ ನೇಟಿವ್ ಆಗಿರ್ತಾರಲ್ಲ, ದನ ಪನ ಹೊಡ್ಕೊಂಡು ಬಂದವರು ಇಲ್ಲಿ ಸುಮಾರು ಅಂದರೆ ವರ್ಷಕ್ಕೊಂದು ಟೈಮು ಇಲ್ಲಿ ಬಂದು ಪೂಜೆ ಎಲ್ಲ ಮಾಡಿಬಿಟ್ಟು ಒಂಥರ ಜೋರಾಗಿ ಊಟ ಎಲ್ಲ ಹಾಕ್ತಾರೆ ಇಲ್ಲಿ. ಏನು ನಿಮ್ಮ ಫ್ರೆಂಡ್ ಹೇಳ್ತಿದ್ರು ಮಳೆ ಬರಲ್ಲ, ಏನದು? ಅದು ಇದು ಕಲ್ಲಿದೆಯಲ್ಲ, ಇದನ್ನ ಎತ್ ನಿಲ್ಲಿಸ್ಬಿಟ್ಟು ಮೊದ್ಲಿಂದ ಪೂಜೆ ಮಾಡ್ತಾ ಇದೆ. ಇದು ರೀಸೆಂಟ್ ಆಗಿ ಇಲ್ಲಿ ಒಂದು 5 ವರ್ಷದಿಂದ ಎತ್ ನಿಲ್ಲಿಸ್ತಾ ಇಲ್ಲ. ಯಾಕೆ ಅಂತಂದ್ರೆ ಇದು ಇಲ್ಲಿಂದ ಆಲ್ಮೋಸ್ಟ್ ಅಲ್ಲಿ ಸಾಧೇನಹಳ್ಳಿಗೆ ಹತ್ರ ಇರೋದು, ನಮ್ಮೂರಿಗೆ ಕಂಪೇರ್ ಮಾಡಿದ್ರೆ. ಹಂಗಾಗಿ ಎತ್ ನಿಲ್ಸಿದ್ರೆ ಅಲ್ಲಿ ಸ್ವಲ್ಪ ಮಳೆ ಕಮ್ಮಿ.
ಮಳೆ ಬರ್ದಂಗೆ ಆಗ್ಬಿಡ್ತಿದೆ. ಇದು ನಾವು ಆಗ್ಲೆಲ್ಲ ಎತ್ತು ನಿಲ್ಲಿಸ್ಬಿಟ್ಟು ಪೂಜೆ ಮಾಡ್ಕೊಂಡು ಹೋಗಿ ನಿಂತಿದ್ವಿ, ತಿರ್ಗಿ ಅವ್ರು ಬಂದ್ಬಿಟ್ಟು ಮಲಗಿಸೋರು. ಹಂಗಾಗಿ ಮತ್ತೆ ಅವಾಗಿಂದ ನಾವು ಇದು ನಿಲ್ಸೋದಕ್ಕೆ ಏನು ಹೋಗಿಲ್ಲ, ಹಂಗೆ ಇರುತ್ತೆ. ಹಂಗೆ ಬಂದು ಪೂಜೆ ಎಲ್ಲ ಮಾಡ್ಕೊಂಡು ಬಂದಿಲ್ಲ ಹಬ್ಬ ಅಂದ್ರೆ ಇಲ್ಲಿ ದನ ಎಲ್ಲ ಹೊಡ್ಕೊಂಡ್ ಬಂದಿರ್ತಾರಲ್ಲ ಅವರೆಲ್ಲ